ಗೈಸ್ ಇದ್ರೊಳಗಿರೋ ಬೀಜ ತಿನ್ಬೇಕು ಗೈಸ್, ತಿಂದ್ರೆ ಹೊಟ್ಟೆ ಒಳಗೆ ಗಿಡ ಬೆಳೀತೈತೆ. ಎನರ್ಜಿ ಅಂದ್ರೆ ಸ್ಟಿಂಗ್. ಉಲ್ಲಂಗಿ ಹಣ್ಣು ಒಳಗೆ ಪುದೀನ ಬೆಳೆದೈತೆ ನೋಡಿ ಗೈಸ್. ಇದನ್ನ ಕಂಡಿಡಿದಿರೋದು ಯಾರು ಅಂದ್ರೆ ನಾವೇ. ಅಯ್ಯಪ್ಪ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಹಾಯ್ ಹಲೋ ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಗೈಸ್ ಬಿಸಿಲು ಸ್ಟಾರ್ಟ್ ಆಯಿತು, ಸಮ್ಮರು. ಸೊ ಫುಲ್ಲು ಬಿಸಿಲೈತೆ. ಸೊ ಅದಕ್ಕೆ ಒಂದು ಒಳ್ಳೆ ತಂಪಾಗಿರೋ ಶರ್ಬತ್ ಮಾಡೋಣ. ಬಾಡಿಗೂ ತಂಪಾಗಬೇಕು, ಕುಡಿಯೋಕ್ಕೂ ತಂಪಾಗಬೇಕು. ಸೊ ಆ ಥರ ಒಂದು ಸಖತ್ತು ಟೇಸ್ಟಿಯಾಗಿರೋ ಶರ್ಬತ್ ಮಾಡೋಣ. ಸೊ ಬನ್ನಿ ಗೈಸ್ ಮಾಡೋಣ. ಅಪ್ಪಿ ಈಗ ಒಳ್ಳೆ ಏನು ಸಮ್ಮರ್ಗೆ ಒಂದು ಒಳ್ಳೆ ಜ್ಯೂಸ್, ಏನು ಜ್ಯೂಸ್ ಅಲ್ಲ ಅದು, ಜ್ಯೂಸು, ಶರ್ಬತ್ತು, ಐಸ್ ಕ್ರೀಮು ಏನಾರ ಅನ್ಕೋಬೋದು ಆಯ್ತಾ. ಅದಕ್ಕೆ ಹೆಸರು ನಾವೇ ಇಕ್ಕನ. ಓಕೆನಾ? ಈಗ ಅದು ಮಾಡೋಣ. ಅದಕ್ಕೆ ವಾಟರ್ ಮಿಲನ್ ಬೇಕು, ಮತ್ತು ಚಿಯಾ ಸೀಡ್ಸು, ಜೆಲ್ಲಿ, ಆಮೇಲೆ ಶುಗರು ಮತ್ತು ಗೋಂದು ಇದೆಲ್ಲ ಬೇಕು. ಓಕೆನಾ? ಈಗ ನೀನು ಬೇಗ ಜೆಲ್ಲಿನ ಬುಕ್ ಮಾಡು. ಜೆಲ್ಲಿ ತರಿಸು. ವಾಟರ್ ಮಿಲನ್ ಏನು ಅಂಗಡಿಲಿ ಐತೆ. ಸೊ ಕಟ್ ಮಾಡಿ ಟಕ್ ಅಂತ ಮಾಡ್ಬಿಡೋಣ. ಓಕೆನಾ? ಡೀಲ್. ಓಕೆ ಗೈಸ್, ಜೆಲ್ಲಿ ಹಿಡ್ಕೊಂಬತ್ತಿರೋದು ನೋಡಿ ಗೈಸ್, ಯಾವ ಥರ ಹಿಡ್ಕೊಬತ್ತಾ ಇರೋದು ಜೆಲ್ಲಿನ. ಗೊತ್ತಾ ಗೈಸ್, ರೋಡ್ ಎಲ್ಲ ಕ್ರಾಸ್ ಮಾಡ್ತಂದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಯ್ಯಪ್ಪ, ಒಂದು ಗ್ಲಾಸ್ ಜಾಸ್ತಿ ಕುಡಿಯುವಂತೆ ಬಿಡು ಗೈಸ್. ಜೆಲ್ಲಿ ಒಂದು ಸ್ಟ್ರಾಬೆರಿ, ಇನ್ನೊಂದು ಇದು ಸ್ಟ್ರಾಬೆರಿ, ಇದು ಲಿಚ್ಚಿ, 2 ಫ್ಲೇವರ್ ಇದೆ ಗೈಸ್. ಇವಾಗ ಎಲ್ಲ ಜೆಲ್ಲೀಸ್ನ ತಗೊಂಡು ಸೊ ಈಗ ಪಕ್ಕದ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಗೈಸ್ ಇಷ್ಟೊಂದು ಸಿಕ್ಬಿಡೈತೆ. ಬನ್ನಿ ಈಗ ಒಳ್ಳೆ ಹೆಸರು ಗೊತ್ತಿಲ್ಲದೆ ಇರೋದು ಒಂದು ಶರ್ಬತ್ ಮಾಡೋಣ. ಪಾಪ ಡ್ಯೂಟಿಗೆ ಹೋದಂಗೆ ನಾವು ಮಾಡೋ ಶರ್ಬತ್ ಕುಡಿಯೋಕ್ಕೋಸ್ಕರ ಈಗ ಜಲ್ದಿನ ಓಪನ್ ಮಾಡ್ತಾರೆ ಕ್ಲೀನಾಗಿ. ನೋಡಿ ಗೈಸ್, ಸೋನು ಎಲ್ಲ ಎಷ್ಟೊಂದು ತಿಂದ್ಬಿಡೈತೆ ನೋಡಿ ಗೈಸ್. ನಾನ್ ತಿಂದಿಲ್ಲ ಗೈಸ್, ಫುಲ್ಲೆಲ್ಲ ತಿಂದ್ಬಿಟ್ಟು ಬರೇ ಸುಳ್ಳು. ಸತ್ಯ ಹೇಳ್ರಿ. ಅಲ್ಲಿರೋ ಪೇಪರ್ ಅಷ್ಟು ಅಲ್ಲಿರೋ ಚಾಕ್ಲೇಟ್ ಐತೆ ಅಂತ ಇಲ್ಲ, ಅದರಲ್ಲಿ 2 ಪೀಸ್ ತಿನ್ಕೊಂಡು ಗೈಸ್ ತಿಂದೆ, ಆದ್ರೆ ಒಂದೇ ತಿಂದಿದ್ದು. ಗೈಸ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದು ಕಾಮಕಸ್ತೂರಿ ಬೀಜ ಮತ್ತು ಗೋಂದು. ಸೊ ಒಂದು 3 ಸ್ಪೂನ್ ಹಾಕೊಳ್ಳೋಣ ಗೈಸ್, ಅಥವಾ 3 ಸ್ಪೂನ್ ಜಾಸ್ತಿ ಆಗ್ಬೋದು. ಒಂದು 2 ರಿಂದ 3 ಸ್ಪೂನ್ ಗೈಸ್. ಸೊ ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ನೀರಲ್ಲಿ ನೆನೆಹಾಕ್ಬಿಟ್ರೆ ಫುಲ್ಲು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪಗೆ ಜೆಲ್ಲಿ ಥರ ಬರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಸೊ ಈಗ ಇದನ್ನು ನೆನೆಹಾಕ್ಬಿಡೋಣ ಗೈಸ್. ನೋಡಿ ಗೈಸ್, ಕಲಂಗಡಿ ಹಣ್ಣು ಯಾವ ತರ ತರ್ತಾ ಒಂದು ದರ್ಶಿ ಎಷ್ಟೋ ತಗೊಂಡ್ ಗೊತ್ತಾ ಗೈಸ್. ಸೊ ಗೈಸ್ ಈಗ ಇಷ್ಟೆಲ್ಲ ಕಪ್ಪ ಕಲಂಗಡಿ ಒಂದು 3 kg ಇರ್ಬೋದು. ಸೊ ಗೈಸ್ ಫುಲ್ಲು ಈಗ ಇದನ್ನ ಚೆನ್ನಾಗಿ ಕಚ್ಕ ಮಾಡಿ ಅಲ್ಲ ಆಮೇಲೆ ಹಾಕೋಣ ಎತ್ತಾಕಣ. ಕೆಳಗೆ ಬಿದ್ದಿರೋದು ಇನ್ನೂ ಚಿಕ್ಕ ಆಗ್ಬೇಕಂತ ಇದ್ರೊಳಗೆ ಕಟ್ ಮಾಡ್ಕೋ, ನೆಲಕ್ಕೆ ಬೀಳುತ್ತಲ್ಲ. ಮತ್ತೀಗ ಹೋಗ್ಬಿಟ್ಟೆ. ಜ್ಯೂಸಿ ಜಾಸ್ತಿ ಐತೆ ಗೈಸ್, ಫುಲ್ ಜ್ಯೂಸಿ ಇದೆ ಗೈಸ್. ಇದ್ರೊಳಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಗೈಸ್. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಪಾತ್ರೆ ಎಲ್ಲರೂ ಮಾಡ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಗೈಸ್. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನಮ್ಮ ಇಂಜಿನಿಯರ್ ಹೇಳೋರಲ್ಲ, ಹೇಳಿದ್ಮೇಲೆ ಮುಗೀತು ಗೈಸ್. ಪಾತ್ರೆ ಸಾಲ್ತಾ ಇಲ್ಲ ಗೈಸ್, ತುಂಬ ದೊಡ್ಡದು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಪಕ್ಕದ ಗೋಳಿಕತ್ತಾರೆ ನಮ್ಮನ್ನ. ಪಾತ್ರೆ ತುಂಬ ದೊಡ್ಡದು. ಜಾರ್ಗೆ ಹಾಕೊಂಬ ಮಿಕ್ಕಿದ್ದು, ಮಿಕ್ಕಿದ್ದು ಜಾರ್ಗೆ ಹಾಕೋಣ. ಹಿಂಗೆ ಜ್ಯೂಸ್ ಮಾಡಿ ಗೊತ್ತಿಲ್ಲ ಜ್ಯೂಸ್ ಮಾಡಿ.
ಗೈಸ್ ಏನು ನಮ್ಮ ಇವರು ಏನು ಮಡ್ಡಿ ಎತ್ತಾಕ್ತಾರಲ್ಲ ಇದ್ರೊಳಗೆ ಅಲ್ಲ ಸಿವಿಲ್ ಇಂಜಿನಿಯರ್ ಅಂತ ಇಷ್ಟೊಂದೆಲ್ಲ ಕೀಳಾಗಿ ನೋಡ್ಬಾರ್ದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ. ಮಡ್ಡಿ ಎತ್ತಾಕಲ್ಲ ಗೈಸ್, ಮನೆ ಕಟ್ಟುವಾಗ ಕಾಂಕ್ರೀಟ್ ಫೌಂಡೇಶನ್ಗೆ ಹಂಗೆ ಯಾವುದೋ ಒಂದು ಹಂಗೆ ಎತ್ತಾಕ್ತಾರೆ ಗೈಸ್. ಗೈಸ್ ಇದ್ರೊಳಗೆ ನೀರೈತೆ. ನ್ಯಾಚುರಲ್ ಜ್ಯೂಸ್ ಒಳಕೋಗೈಸಿರು ಅದ್ರಾಗೆ ಮಾಡ್ತಾರೆ, ಅದ್ರಾಗೆ ಕುಡಿತಾರೆ. ಕುಡಿ ಅಂತ ಹೇಳ್ದವ್ರ ಕಣ್ಣಿಗೆ ಹೇಳ್ಬೇಕು ನೀವೆಲ್ಲ ಇದನ್ನ. ಇದಕ್ಕೆ ಹಿಂಗೆ ಜ್ಯೂಸ್ ಮಾಡಿದೀನ, ಇದು ಹಿಂಗೆ ಜ್ಯೂಸ್ ಮಾಡು ಹಂಗೆ ಆಹಾ, ಬೇಡ ಒಟ್ಟಿಗೆ ಒಟ್ಟಿಗೆ ನೀರ್ ಹಾಕಂದ್ರೆ ಬೇಡ, ಇದ್ರಲ್ಲೇ ನೀರ್ ಐತಲ್ಲ. ಬೀಜ ಇರ್ಲಿ ಬಿಡು, ಬೀಜ ತಿನ್ಬೇಕು, ಒಳ್ಳೇದು. ಸಕ್ಕರೆ ಹಾಕ್ಬೇಕು ಹ್ಞೂ ಹಾಕ್ತೀನಿ. ಸ್ವಲ್ಪ ನೀನ್ ಹಾಕ್ಬಿಡ, ನೀನ್ ಸ್ವಲ್ಪ ಗೈಸ್ ಇದ್ರೊಳಗಿರೋ ಬೀಜ ತಿನ್ಬೇಕು ಗೈಸ್, ತಿಂದ್ರೆ ಹೊಟ್ಟೆ ಒಳಗೆ ಗಿಡ ಬೆಳೀತೈತೆ. ನಾಳೆಯಿಂದ ಕಲಂಗಡಿ ಕಿತ್ಕೊಬೋದು ಗೈಸ್. ಎಲ್ಲ ರೊಟ್ಟೆಲ್ಲೂ ಬರ್ತೈತಿ ಇಲ್ಲಿ. ಅಲ್ಲಿಂದ ಅಲ್ಲ, ಇನ್ನೊಂದು ವಾರ ಬೇಕು. ಗೈಸ್ ಈಗ ಇದು 1 ಲೀಟರ್ ಅಲ್ಲೋ ಅರ್ಧ ಲೀಟರ್ ಹಾಕ್ತೀನಿ ಗೈಸ್. ಸೊ ಗೈಸ್ ಇದಕ್ಕೆ ಅರ್ಧ ಲೀಟ್ರು ಹಾಲು ಹಾಕೊಂಡಿದೀವಿ. ಸೊ ಅದಕ್ಕೆ ನಾವು ಜೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಜೆಲ್ಲಿ ಅದನ್ನ ಹಾಕೊಳ್ಳೋಣ. ಬೀಜ ತೆಗ್ದಿಲ್ಲ ಅಮ್ಮ, ಗಿಡ ಬೆಳೀತದಂತ ಈಗ. ಗೈಸ್ ಈಗ ಇದಕ್ಕೆ ಒಂದು ಸ್ವಲ್ಪ ಹಣ್ಣ ರುಬ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ. ಸೊ ಇದಕ್ಕೆ ಹಾಕೊಂಬಿಡೋಣ, ಓಕೆನಾ? ಸೊ ಅದಕ್ಕೆ ಒಂದು ಸ್ವಲ್ಪ ರೋಸ್ ಶರ್ಬತ್ ಬರುತ್ತೆ, ಸೊ ಅದನ್ನ ಒಂದು ಸ್ವಲ್ಪ ಹಾಕೊಳ್ಳೋಣ ಗೈಸ್. ಸೊ ಆಗಲೇ ನೆನೆಹಾಕಿದ್ವಲ್ಲ ಗೈಸ್, ಚಿಯಾ ಸೀಡ್ಸು ಮತ್ತು ಗೋಂದು ಎಲ್ಲ ಕ್ಲೀನಾಗಿ ಆಗಿರುತ್ತೆ. ಸೊ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಾಯ್ಸ್ ಇದನ್ನ ತಿನ್ನೋದ್ರಿಂದ ಬಾಡಿಗೆ ತಂಪು, ಹೀಟ್ ಇರೋರಿಗೆ ತಂಪಾಗುತ್ತೆ, ಮತ್ತು ಹಾಲಿಂದ ಪ್ರೋಟೀನ್ ಸಿಗುತ್ತೆ. ನಾವು ಶುಗರ್ ಹಾಕಿಲ್ಲ, ಆಲ್ಮೋಸ್ಟ್ ನಾವು ಜಾಸ್ತಿ ಶುಗರ್ ಹಾಕಿಲ್ಲ. ಏನ್ರಿ ಇದು? ಸೊ ತುಂಬ ಹೆಲ್ತಿ ಗೈಸ್, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ವಾರಕ್ಕೊಂದೊಂದ್ಸಲ ಮಕ್ಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಬೀಜ ಎಲ್ಲ ನಾವು ಹಂಗೆ ಹಾಕ್ಬಿಟ್ಟಿದ್ದೀವಿ, ಬೀಜ ತಿಂದರೆ ಚೆನ್ನಾಗಿರುತ್ತೆ ಗೈಸ್. ಗೈಸ್ ಫ್ರೆಶ್ ಆಗಿ ಗಿಡದಲ್ಲೇ ಇರೋ ಪುದೀನಾನ ಇಡ್ತಾ ಇದ್ದೀವಿ ಗೈಸ್. ಇದು ಡೆಕೋರೇಷನ್, ಸೌತೆಕಾಯಿ, ನಿಂಬೆ ಹಣ್ಣು ಎಲ್ಲ ಹೆಂಗೆ ಗೈಸ್? మీ చిరునవ్వు మీ నడక ತಿನ್ಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ ರಿವ್ಯೂ ಹೇಳ್ಬೇಕಂటే ಈಗ ಗೈಸ್ ಕಲ್ಲಂಗಡಿ ಹಣ್ಣು ಒಳಗೆ ಪುದೀನ ಬೆಳೆದೈತೆ ನೋಡಿ ಗೈಸ್. ಇದನ್ನ ಕಂಡಿಡಿದಿರೋದು ಯಾರು ಅಂದ್ರೆ ನಾವೇ ಕಂಡಿಡಿದಿರೋದು. ಈಗ ಗೈಸ್ ನಮ್ಮ ಗುರುಸ್ವಾಮಿ ಕೊಡ್ತಾ ಇದ್ದೀವಿ. ನೋಡಿ ಗೈಸ್, ಡೆಕೋರೇಷನ್ ಎಲ್ಲ ನಿಮ್ಮ ಇನ್ಸಲ್ಟ್. ಅವರು ಟೇಸ್ಟ್ ಮಾಡ್ತಾ ನಮಗೆ ಡೆಕೋರೇಷನ್ ಇಲ್ಲ, ಏನಿಲ್ಲ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಇಲ್ಲ ಗೈಸ್. ಕುಡ್ಬಿಡಿ ಗೈಸ್, ಆಫೀಸ್ಗೆ ಹೋಗ್ಬೇಕಲ್ಲ, ಲೇಟ್ ಆಗ್ಬಿಡುತ್ತೆ, ಆಮೇಲೆ ಸರ್ ಓಡಿಸ್ಬಿಡ್ತಾರೆ ಅಂತ ಹೇಳಿ ಕೆಲಸ. ಡೆಕೋರೇಷನ್ ಇಂದ ಒಂದು ಕೆಲಸ ಕಳೆದ ಒಂದು ಜೀವನ ಹಾಳು ಮಾಡ್ಬೇಕಲ್ಲ. ನಮ್ ಸರ್ ಲಾಗ್ ನೋಡಿ ನನ್ನ ಕೆಲಸ ಬಿಡ್ತೀವಿ. ಡೆಕೋರೇಷನ್ ಕೊಡ್ತಾರೆ, ಚೆನ್ನಾಗಿ ಅದ್ರ ಬೀಜನೇ ಇರಲ್ಲ. ಇರ್ತದೆ ವೈಟ್ ಕಲರ್.
ಮನತ್ತಿನ ಯಾರು ಹಿಂಗೆ ಆಡ್ತಾರಂತ ಹಿಂಗೆ ಆಡ್ತಾರಂತ ಗೊತ್ತಿಲ್ಲ. ಗೈಸ್ ಈಗ ನಾವು ಟೇಸ್ಟ್ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ. ನಿಜ ಚೆನ್ನಾಗಿದೆ. ಯಾರು ಇನ್ನು ನಮ್ಮ ಕ್ಯಾಮ್ರಾಮನ್ ದರ್ಶನ್ ಅವ್ರಿಗೆ ಕೊಡೋಣ. ಸೂಪರ್ ಆಗಿದೆ ಕ್ರೇಜಿ. ನಾವು ಹೆಲ್ದಿಯಾಗಿ ಕುಡ್ದು ಹೆಲ್ದಿ ಆಗಿರೋಣ ಅಂತ ಏನೋ ಸಾಹಸ ಪಡ್ತಾ ಇದೀವಿ. ಸ್ಟ್ರಿಂಗ್ ಎನರ್ಜಿ ಕುಡಿತಾ ಇದ್ದಾರೆ. ಎನರ್ಜಿ ಅಂದ್ರೆ ಸ್ಟಿಂಗ್. ಗೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ಅಲ್ಲಿ ಹಂಗೆ ಬಿಟ್ಟು ಹೋಗ್ತಿರೋದು ನೋಡಿ ಗೈಸ್, ವರ್ಷದಂಗೆ ಕ್ಲೀನ್ ಮಾಡ್ದಂಗೆ. ಯಾವಾಗ್ಲೂ ನಾನು ತೊಳಿತೀನಿ guys, ಇವತ್ತು ನನ್ ಬಂದು ಅವರೇ ತೊಳಿತಾರೆ. ಅಲ್ಲ ತಿಂದ್ಬಿಟ್ಟು ಆಫೀಸಿಗೆ ಹಂಗೆ ಹೋಗಿದ್ ನೋಡಿ ಗೈಸ್. ಇವ್ನು ನೋಡಿ ಇವ್ನು ನಾಡ್ಕೊತಾ ಇರೋದು ಇವನ್ನ. ಅಲ್ಲ ಮನೋತಿ ಡ್ಯಾನ್ಸ್ ನೋಡಿ ಗೈಸ್. ಅವನಿಗೆ ಸ್ಟ್ರಿಂಗ್ ಕುಡಿದ್ರೆ ಎಣ್ಣೆ ಕುಡ್ದಿರೋ ಲೆವೆಲ್ಲಿಗೆ ಫೀಲ್ ಮಾಡ್ತಾನೆ ಗೈಸ್. ಅವನು ಸ್ಟ್ರಿಂಗ್ನೇ ಎಣ್ಣೆ ಲೆವೆಲ್ಲಿಗೆ ಫೀಲ್ ಮಾಡ್ತಾನೆ ಅವನು. ಗೈಸ್ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ. ಇದೇ ತರ ಹೊಸ ಕಂಟೆಂಟ್ಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.